ಮುರನಾಳ ಪುನರ್ವಸತಿ ಕೇಂದ್ರದಲ್ಲಿ ಅದ್ದೂರಿಯಾಗಿ ಜರುಗಿದ ವಿಶ್ವಕರ್ಮ ಪೂಜಾ ಮಹೋತ್ಸವ. ಮುರನಾಳದ ವಿಶ್ವಕರ್ಮ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದಿಂದ ಹಮ್ಮಿಕೊಂಡ ವಿಶ್ವಕರ್ಮ ಪೂಜಾ ಮಹೋತ್ಸವ ಬೆಳಗಿನ ಜಾವ ಶ್ರೀ ಗ್ರಾಮದೇವತೆ ದೇವಸ್ಥಾನದಲ್ಲಿ ವಿಶ್ವಕರ್ಮ ಪ್ರಭುವಿನ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ಪಲ್ಲಕ್ಕಿ ಹಾಗೂ ಕುಂಭೋತ್ಸವದೊಂದಿಗೆ ಅದ್ದೂರಿ ಮೆರವಣಿಗೆ ಜರುಗಿತು. ನಂತರ ಧಾರ್ಮಿಕ ಸಭೆ ಜರುಗಿತು.
ಸಂತೋಷದಿಂದ ವಿಶ್ವಕರ್ಮನನ್ನ ಆರಾಧಿಸುವಂತ ಕೆಲಸ ಇದು. ಪ್ರತಿಯೊಬ್ಬರು ಇಡೀ ಮಾನವ ಕುಲವನ್ನ ಬೆಳಗಿದಂತ ಶ್ರೇಷ್ಠ ಭಗವಾನ್ ಯಾರಂದ್ರೆ ಅದು ವಿಶ್ವಕರ್ಮ ಅನ್ನುವಂತ ಮಾತನ್ನ ನಾವು ಇವತ್ತು ಹೇಳ್ತೀವಿ. ಪ್ರತಿಯೊಂದಕ್ಕೂ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಭಾರತ ದೇಶವನ್ನ ಕೃಷಿಕರಿಗೆ ಬೆನ್ನೆಲುಬಾಗಿ ನಾವ್ ಹೇಳ್ತೀವಿ. ಭಾರತದ ಬೆನ್ನೆಲುಬು ಕೃಷಿ ಅಂತ ಹೇಳ್ತೀವಿ. ಹಾಗಾದ್ರೆ ಕೃಷಿಕರ ಬೆನ್ನೆಲುಬು ಯಾರು ಅಂತಂದ್ರ ಅದು ವಿಶ್ವಕರ್ಮರು ಅನ್ನುವಂಥದ್ದನ್ನ ಇಡೀ ಜಗತ್ತಿಗೆ ಸಾರಿ ಹೇಳಿರ್ತಕ್ಕಂಥ ಒಂದು ವಿಚಾರವನ್ನ ಇವತ್ತು ನಾವು ಗಮನಿಸಬೇಕಾಗೈತಿ ಅನ್ನುವಂಥದ್ದನ್ನ. ಬಂಧುಗಳು ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಪೋರ್ಟ್ ಮಾಡಿ ಸಹಕಾರ ನೀಡಿದ್ದಾರೆ. ಇಂಥ ಕಾರ್ಯಕ್ರಮದಲ್ಲಿ ಭಾಳ ವಿಶೇಷವಾಗಿ ನಮ್ಮ ಕಾಳಣ್ಣವರು ಭಾಳ ಎಲ್ಲ ಅಚ್ಚುಕಟ್ಟಾಗಿ ವಿಷಯವನ್ನು ತಿಳಿಸಿದರು. ಸಂಶೋಧನೆ ಮಾಡುತ್ತಾ ಅದು ನಮ್ಮ ಪರಂಪರೆ ಮತ್ತು ವಿಶ್ವಕರ್ಮನ ಬಗ್ಗೆ ಸೃಷ್ಟಿಕರ್ತನ ಬಗ್ಗೆ ಭಾಳ ಅಚ್ಚುಕಟ್ಟಾಗಿ ಹೇಳಿದರು. ಅದರ ಜೊತೆಗೆ ನಮ್ಮೆಲ್ಲರೂ ಕಾರ್ಯಕ್ರಮಕ್ಕೆ ಸಮಾಜದವರು ಕರೆಸಿ ನನಗೆ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತು. ಸಮುದಾಯದವರಿಗೂ ವಿಶ್ವಕರ್ಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ವಿಶ್ವಕರ್ಮರ ಒಂದು ಕೊಡುಗೆ ಅಪಾರವಾಗಿದೆ. ಹೇಳ್ಬೇಕಂದ್ರೆ ಇದು ಎಲ್ಲ ಕಡೆ ಎಲ್ಲ ಊರಿನಲ್ಲೂ ಅವರಿಂದ ಯಾವುದೇ ಕೆಲಸನೂ ಆಗ್ತಾ ಇಲ್ಲ, ಆಗೋದಿಲ್ಲ. ಯಾಕಂದರೆ ಅವ್ರಿಗೆ ಕೂಡಬೇಕಾದ್ರೆ ಆಮೇಲೆ ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ ಬಡ್ಡಿಯವರು ಕಮ್ಮಾರವರು ಬೇಕಾಗ್ತಾರೆ. ಆಮೇಲೆ ಹೆಣ್ಮಕ್ಳಿಗೆ ಒಡವೆಗಳನ್ನು ಮಾಡಿಸೋದು ಪತ್ತಾರವರು ಬೇಕಾಗ್ತಾರೆ. ಹೀಗಾಗಿ ವಿಶ್ವಕರ್ಮರಿಗೆ ಒಂದು ಕೊಡುಗೆ ಅಪಾರವಾಗಿದೆ. ಹೇಳ್ಬೇಕಂದ್ರೆ ಮುಂದುವರ್ಸ್ರಿ ಅಂತೇಳಿ ಒಂದು ಬಂದಿದ್ದೆ. ಹೀಗಾಗಿ ಹಳ್ಳಿಗಳಲ್ಲಿ ಈ ಥರ ಸಮಾಜರು ಭಾಳ ಆರ್ಥಿಕವಾಗಿ ಬಲಗೊಳ್ಳಬೇಕಂತ ನನಗೆ ಅನಿಸಿಕೆ. ಬೆಳೆಸೋಣ, ನಾವು ಕೂಡ ಬೆಳೆಯೋಣ. ಆರ್ಥಿಕವಾಗಿ ಸಬಲರಾದಷ್ಟೇ ಇವತ್ತು ಸಮಾಜದಲ್ಲಿ ಬೆಲೆ ಇರುತ್ತೆ. ಕೆಲವು ಸಮಾಜಗಳು ಆರ್ಥಿಕವಾಗಿ ಬಲಶಾಲಿ ಆಗಿದ್ದಕ್ಕೆ ಮಿನಿಸ್ಟ್ರುಗಳೆಲ್ಲ ಅವ್ರ ಮನೆ ಬಂದಿರ್ತಾರೆ. ನಾವು ಅದೇ ರೀತಿ ಮುಂದೆ ಎಲ್ಲ ಸರ್ಕಾರನೇ ನಾವು ಸರ್ಕಾರದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ಬೋದು. ಅದೇ ರೀತಿ ಮುಂದುವರೋಣ ಅಂತೇಳಿ ಈ ವೇದಿಕೆ ಮೇಲೆ ಮಾತಾಡೋಕ್ಕೆ ಅವಕಾಶ ಮಾಡ್ತಾರೆ ಎಲ್ಲ ಗುರು ಹಿರಿಯರು.